ಹಸಿರಿ ಮೊಳಕೆಯಲ್ಲಿ ಕಾಣ್ತೀವಿ ನಾವು ಅಂತ ಹೇಳ್ತೀವಿ. ಸೊ ನಿಮ್ಮ ಹತ್ತಿರದ ಜೊತೆಗೆ ನಿಮಗೆ ಜನ್ಮ ಕೊಟ್ಟವರಲ್ಲಿ ಅದು ಕಾಣ್ತಾ ಇತ್ತು. ಹೌದು, ಮುರುಗೇಶ್ ನಿರಾಣಿ ಅವರು ಮುಂದೊಂದು ದಿನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹೊರ ಹೊಮ್ತಾರೆ ಅಂತ ಅವ್ರಿಗೆ ಅವಾಗೇ ಅನಿಸ್ತಿತ್ತು ಅನಿಸುತ್ತೆ. ನನ್ನ ಎದುರುಗಡೆ ಯಾರೇ ಕಷ್ಟದಲ್ಲಿದ್ದಂಥವ್ರು ನೋಡಿದರೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಆ ಸಮಸ್ಯೆನ ಪರಿಹಾರ ಮಾಡೋ ತನಕ ಸಮಾಧಾನ ಇರೋದಿಲ್ಲ. ಅದು ಎಷ್ಟೇ ಕಷ್ಟಗಳು ಬಂದರೂ ಸಹಿತ ಅವತ್ತಿಂದ ಮಾಡ್ಕೊತ ಬಂದಿದ್ದರ ಪರಿಣಾಮವಾಗಿಯೇ ಅವರ ಆಶೀರ್ವಾದ ಇರ್ಬೋದು ಅಥವಾ ಅವರ ಶುಭ ಹಾರೈಕೆ ಇರ್ಬೋದು. ಅದರಿಂದನೇ ಈ ಮಟ್ಟಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ನನ್ನ ಜೊತೆ ಇಂಜಿನಿಯರಿಂಗ್ ಕಲಿಬೇಕಾದ್ರೂ ಭಾಳ ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳು ಇರ್ತಾಯಿದ್ದಾರೆ. ಇವತ್ತೆಲ್ಲರೂ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅವರು ನೋಡಿ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಮತ್ತು ಅವರು ಎಲ್ಲ ಇವತ್ತಿಗೆ ನಮಗೆ ಭೇಟಿಯಾದಾಗ ಅವರು ನೆನಪು ಮಾಡ್ಕೊಳ್ತಾ ಇರುವಂಥದ್ದು ನೋಡಿದರೆ ಜೀವನ ಸಾರ್ಥಕ ಅನ್ನಿಸ್ತಾ ಇದೆ. ನಿಮ್ಮ ಅಕ್ಕ ಒಂದು ಮಾತು ಹೇಳಿದರು. ಸೊ ಇವಾಗ ನಾವು ಯಾರೋ ಒಬ್ಬ ಸಿನಿಮಾ ಹೀರೋನೋ, ಒಬ್ಬ ಕ್ರೀಡಾಪಟುವನ್ನು ನಮ್ಮ ರೋಲ್ ಮಾಡೆಲ್ ಆಗಿ ಒಬ್ಬ ರಾಜಕಾರಣಿಯನ್ನು ಕಾಣ್ತಾ ಇರ್ತೀವಿ. ಆವಾಗ ಅವರು ತಮ್ಮನಲ್ಲೇ ಒಬ್ಬ ಹೀರೋನ ಕಂಡಿದ್ರು. ಈಗ ನೋಡಿದಾಗ ಅವ್ರಿಗೆ ಎಲ್ಲರಿಗಿಂತ ಹೆಚ್ಚು ಖುಷಿ ಅವ್ರಿಗೆ ಆಗೋದು ಅನಿಸುತ್ತೆ. ನಿಜ ಸಿದ್ದವರೇ, ಯಾಕಂದ್ರೆ ಒಬ್ಬ ತಮ್ಮ, ಒಬ್ಬ ಮಗ, ಒಬ್ಬ ಇಷ್ಟೊಂದು ಕೈಗಾರಿಕಾ ಇಡೀ ದೇಶದಲ್ಲೇ ಚಿಕ್ಕ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ದೇಶದಲ್ಲೇ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡೋದ್ರ ಜೊತೆಗೆ ದೇಶದಲ್ಲಿ ಅಷ್ಟೇ ಅಲ್ಲ, ಏಷ್ಯಾದಲ್ಲೇ ಅತಿ ಹೆಚ್ಚು ಇಥನಾಲನ್ನು ಉತ್ಪಾದನೆ ಮಾಡ್ತಾ ಇರುವಂಥದ್ದು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿಂದ ಬಂದಂಥವನು ಮಾಡ್ತಾನಂದರೆ ಎಲ್ಲರಿಗೂ ಹೆಮ್ಮೆ ಇರ್ತಾ ಇದೆ. ಇವತ್ತು ಮಾಡಿರುವಂಥ ಒಟ್ಟು ಉದ್ಯಮದಲ್ಲಿ 72,000 ಜನ, ಅಂದರೆ 72,000 ಕುಟುಂಬಗಳು ಇವತ್ತು ಬದುಕ್ತಾ ಇದ್ದಾರೆ. ಎಕರೆ ಜಮೀನಿರುತ್ತೆ, ಕೃಷಿ ಮಾಡ್ತಾ ಇರ್ತೀರಾ, ಅದರಲ್ಲೂ ಎಂಜಿನಿಯರಿಂಗು, ಅದರಲ್ಲೂ ಮುಖ್ಯವಾಗಿ ಸಿವಿಲ್ ಎಂಜಿನಿಯರಿಂಗೇ ಮಾಡಬೇಕಂತ ಹಠ ಹಿಡಿತೀರಾ ಮತ್ತು ಸಿವಿಲ್ ಎಂಜಿನಿಯರಿಂಗ್ ಮಾಡ್ತೀರಾ. ಇದೆಲ್ಲ ಯಾಕೆ? SSLC ಪಾಸಾದ ನಂತರ ಒಂದು ಸಲ ವೀರೇಂದ್ರ ಪಾಟೀಲರು ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡಿದರು ಬಾಗಲಕೋಟದಿಂದ. ಅವಾಗ ನಾವು ಅವ್ರದ್ದು ಭಾಷಣ ಕೇಳಿಕ್ಕೆ ನಮ್ಮ ಶಾಲೆ ಎಲ್ಲ ಮಕ್ಕಳು ಕಳಿಸಿದ್ರು. ಅವಾಗ ST ಪಾಟೀಲರು ಅಂತ ಹೇಳಿ ಅವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ KPCC ಜನರಲ್ ಸೆಕ್ರೆಟರಿ ಆಗಿದ್ದರು. ಅವರೆಲ್ಲ ಭಾಷಣ ಮಾಡ್ತಾಯಿದ್ರು. ಅವ್ರು ಮಾಡುವಂಥ ಸಂದರ್ಭದಲ್ಲಿ ಅವರೊಂದು ಮಿನಿ ಸಿಮೆಂಟ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಒಬ್ಬರು ನಾಯಕರಾಗಿ ಅವರು ಹೊರಹೊಮ್ಮಿದ್ದರು. ಅವರು ಮಾತಾಡುವಂಥದ್ದನ್ನು ಕೇಳಿ ನಮಗೂ ಇನ್ಸ್ಪಿರೇಷನ್ ಆಗಿ ಆ ಸಂದರ್ಭದಲ್ಲಿ ನಾವು ಏನಾದ್ರೂ ನಮ್ಮ ಜಿಲ್ಲೆಗೆ, ನಮ್ಮ ಭಾಗಕ್ಕೆ ಮಾಡಬೇಕು ಅನ್ನೋಂಥದ್ದನ್ನು ವಿಚಾರ ಮಾಡಿದಾಗ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ 500 ಎಕರೆ ಲ್ಯಾಂಡ್ ಇತ್ತು. ಅದರಲ್ಲಿ ಎಲ್ಲವುಗಳನ್ನ ನಾನು ನೀರಾವರಿ ಮಾಡಿ ಅದಕ್ಕೆ ಶುಗರ್ ಕೇನ್ ಹಚ್ಚಿದಾಗ ಖರೀದಿ ಮಾಡುವಂಥವ್ರು ಯಾರೂ ಇರಲಿಲ್ಲ. PC ಸಿದ್ದನಗೌಡರು ಸಕ್ಕರೆ ಮಂತ್ರಿ ಇದ್ದರು, JH ಪಟೇಲರು ಮುಖ್ಯಮಂತ್ರಿ ಇದ್ದರು. ಅವತ್ತು ನಮ್ಮ ಬೆಳೆದಿರುವಂಥ ಒಂದು ಕಬ್ಬನ್ನು ಅವ್ರು ತೆಗೆದುಕೊಳ್ಳಿಕ್ಕೆ ಒಂದು ಶಿಫಾರಸು ಪತ್ರವನ್ನು ತೆಗೆದುಕೊಂಡು ಬರಲಿಕ್ಕೆ ಇಲ್ಲಿ ಬಂದಿದ್ವಿ. ಬಂದಾಗ ಅವ್ರು ಪತ್ರ ಕೊಟ್ಟರು. ಆದರೆ ಆ ಕಾರ್ಖಾನೆ ಮಾಲೀಕರು 15 ದಿವಸ ಹೋದ್ರೂ ಆ ಯೂನಿಟ್ ಹೆಡ್ಡನ್ನೇ ಭೇಟಿ ಆಗಲಿಲ್ಲ. ಮಾಲೀಕರು ಮುಂಬೈದಲ್ಲಿ ಇರ್ತಾಯಿದ್ರು. ಆ ಟೈಮಲ್ಲಿ ನಾನು ಜೋರಾಗಿ ಒಳಗಡೆ ಹೋದಾಗ ಅವ್ರು ಕೊಟ್ಟಿರುವಂಥ ಪತ್ರ ಕೊಟ್ಟೆ. ಅವರು ಆ ಪತ್ರ ಪೂರ್ತಿ ಓದಲಾರ್ದೇ ಸಬ್ಜೆಕ್ಟ್ ಅಷ್ಟೇ ನೋಡಿ ಅರ್ಧಾಕ್ಬಿಟ್ರು. ಅವತ್ತು ನಾನು ಹೇಳಿ ಬಂದೆ ಅವ್ರಿಗೆ, ನೀವತ್ತು 500 ಟನ್ ಕಬ್ಬು ತೆಗೆದುಕೊಳ್ಳಿಕ್ಕೆ ನೀವು ಒಪ್ಪಿಲ್ಲ, 500 ಟನ್ ಕಾರ್ಖಾನೆ ನಾನು ಪ್ರಾರಂಭ ಮಾಡ್ತೇನೆ, ಮಾಡಿ ನೀವು ಅದನ್ನು ನಿಶ್ಚಿತವಾಗಿ ನೋಡ್ಲಿಕ್ಕೆ ಬರ್ತೀರಾ ನಮ್ಮಲ್ಲಿ, ಬಂದಾಗ ನನ್ನ ಸಕ್ಕರೆಯಿಂದ ನಿನಗೆ ಕಾಫಿ ಕೊಡಿಸ್ತೀನಿ ಅನ್ನೋಂಥದ್ದನ್ನು ಚಾಲೆಂಜ್ ಮಾಡಿ ಬಂದೆ. ಬಂದಾಗ ಮನೇಲಿ ಹೇಳಿದೆ ನಮ್ಮ ತಂದೆಯವ್ರಿಗೆ, ನಮ್ಮ ದೊಡ್ಡಪ್ಪಗೆ ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಒಪ್ಪಲಿಲ್ಲ. ಭಾಳ ವಾದ ವಿವಾದ ಆಯಿತು ಮನೆಯಲ್ಲಿ, ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ. ಅವರು ನಮ್ಮ ದೊಡ್ಡಪ್ಪ ಹೇಳಿದರು, ನೀ ಕಾರ್ಖಾನೆ ಮಾಡೋದಿತ್ತಂದ್ರೆ ನಮ್ಮ ಮನೇಲೇ ಇರಬೇಡ. ಅವತ್ತು ರಾತ್ರಿ 3 ಗಂಟೆಗೆ ಮನೆ ಬಿಟ್ಟು 40 ಕಿಲೋಮೀಟ್ರ್ ಮೇಲೆ ಮುದೋಳಕ್ಕೆ ಬಂದು ನಮ್ಮ ವೈಫು, ನಾನು, ನಮ್ಮ ವಿಜಯ್, ಇವತ್ತಿರುವಂಥ ಮಗ 3 ಮಂತ್ಸ್ದವನಿದ್ದ, 3 ತಿಂಗಳು ಬಂದು ಒಂದು ಬಾಡಿಗೆ ಮನೆ ಮಾಡಿ ಜೀವನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಮ್ಮ ಒಟ್ಟು ಸಕ್ಕರೆ ಕಾರ್ಖಾನೆಗಳು 11. ಒಂದು ಪ್ರತಿ ದಿವಸ 80,000 ಟನ್ ಕಬ್ಬನ್ನು ನಾವು ನುರಿಸ್ತಾ ಇದ್ದೀವಿ. ಅದರ ಜೊತೆಗೇ 25 ಲಕ್ಷ ಲೀಟರ್ ಪರ್ ಡೇ ಇಥನಾಲನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಸೊ ಎಥೆನಾಲ್ ಪ್ರೊಡಕ್ಷನಲ್ಲಿ ಆಲ್ಮೋಸ್ಟ್ ಸೌತ್ ಏಷ್ಯಾದಲ್ಲಿ ನೀವೇ ನಂಬರ್ 1. ಸೌತ್ ಏಷ್ಯಾದಲ್ಲೇ ನಾವು ಹೈಯೆಸ್ಟ್ ಇದ್ದೀವಿ. ಬರುವಂಥ 2 ವರ್ಷದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ದೇಶದಲ್ಲಿ ಮೊದಲೇ ಸ್ಥಾನದಲ್ಲಿ ಇರ್ತೀವಿ. ಇಥನಾಲ್ ಉತ್ಪಾದನೆ ಮಾಡೋದರಲ್ಲಿ ಜಗತ್ತಿನಲ್ಲೇ ಮೊದಲನೇ ಸ್ಥಾನದಲ್ಲಿ ಬಂದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಸಿಮೆಂಟ್ ಕಾರ್ಖಾನೆ ಇದೆ, ಬ್ಯಾಂಕಿಂಗ್ ಇದೆ,
ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಫಾರ್ಮಸಿ, ನರ್ಸಿಂಗು, CBSE ಸ್ಕೂಲು, ಇವೆಲ್ಲ ಥರ ಒಂದು ಒಳ್ಳೆಯ ಸ್ಟೇಜ್ದಲ್ಲಿ ಬಂದಿದೆ. ಇದಕ್ಕೆ ಮೋಟಿವೇಶನ್ ಅಂತೇಳಿ ನೀವು ಕೇಳ್ಬೋದು. ನಾನು ಇಂಜಿನಿಯರಿಂಗ್ ಮುಗಿಯೋವರೆಗೆ ನನಗೆ ಮೋಟಿವೇಶನ್ ಆಗಿರುವಂಥವ್ರು, ನಾವು ಈ ಸಂಸ್ಥೆಯಲ್ಲಿ ಕೂತ್ಕೊಂಡು ಮಾತಾಡಿದರೆ ಒಂದು ಉತ್ಪ್ರೇಕ್ಷೆ ಆಗ್ಬೋದು, ಆದರೆ ಸತ್ಯವಾಗಿರುವಂಥದ್ದಾದರೆ ವಿಜಯ್ ಸಂಕೇಶ್ವರನ್ ಅವರು. ನಾನು ಇಂಜಿನಿಯರಿಂಗ್ ಕಲ್ತಾಗನೇ ಅವರು ಡೆಲ್ಲಿಯಲ್ಲಿ MP ಇದ್ದರು ಅವಾಗ. ಅವರು ನಾವು ಒಟ್ಟಿಗೆ ಒಂದು ಸಲ ವಿಮಾನದಲ್ಲಿ ಡೆಲ್ಲಿಗೆ ಹೋದಾಗ ನನಗೆ ಅವ್ರ ಜೊತೆನೇ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡು ಅವರೊಂದು ಕಾರಿನ ಚಾವಿ ಮತ್ತು ಮನೆ ಚಾವಿ ಕೊಟ್ಟಿದ್ದರು ಡೆಲ್ಲಿಯಲ್ಲಿದ್ದು. ಆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿದ್ದಾಗನೇ ನಮ್ಮ ಮೊದಲನೇ ಮಗ ಹುಟ್ಟಿದ್ದು. ಅವ್ರ ನೆನಪಿಗಾಗೇ ನಾನು ವಿಜಯ್ ಅಂತೇಳಿ ಹೆಸರಿಟ್ಟಿದ್ದು. ಇವತ್ತು ವಿಜಯ್ ನಿರಾಣಿ ಅವನ ಹೆಸರು ಅದಕ್ಕೆ ಬರಬೇಕಾದ್ರೆ ಮೂಲ ಕಾರಣನೇ ವಿಜಯ್ ಸಂಕೇಶ್ವರ ಅವ್ರದ್ದು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಸೊ ಅದು ಕೂಡ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಶ್ರೀಮತಿಯವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಅವರನ್ನು ಕೂಡ ನಾವು ಮಾತಾಡಿಸಿದ್ದೀವಿ. ನಮಸ್ಕಾರ. ನಿರಾಣಿ ಸಾವಿರ ಬಗ್ಗೆ ಹೇಳಬೇಕಂದ್ರೆ ಭಾಳ ಪ್ರೌಡ್ ಫೀಲ್ ಆಗ್ತೈತಿ. ಇವ್ರು ಮದುವೆಗಿಂತ ಮುಂಚೆನೇ ನೋಡ್ಕೊಂಡು ಬಂದಿದ್ದು ನಾನು. ಅಂದರೆ ಅವ್ರ ಅಕ್ಕನ ಮಗಳಾಗಿರೋದ್ರಿಂದ ನಾವು ಹುಟ್ಟಿದ್ದು ಬೆಳೆದಿದ್ದು ಎಜುಕೇಷನ್ ಎಲ್ಲ ಆಗಿದ್ದು ಅವ್ರ ಮನೆಯಲ್ಲೇ, ತಾಯಿ ಮನೆಗೆ ಬೆಳೆದಿದ್ದು ನೆನಪಿಲ್ಲ ನನಗೆ. ಸೆಕೆಂಡ್ PUC ತನಕ ನಮಗೆಲ್ಲ ಕ್ಲಾಸ್ ತೊಗೋತಿದ್ರು. ಮನೆಗೆಲ್ಲ ಭಾಳಷ್ಟು ಹುಡುಗರು ಇರೋದ್ರಿಂದ ಎಲ್ಲರನ್ನೂ ಕೂಡಿಸ್ಕೊಂಡು 5 to 7 2 hours ಕ್ಲಾಸ್ ತೊಗೋತಿದ್ರು. ನಮಗೆಲ್ಲ ಟ್ಯೂಷನ್ ಅಂತ ಕ್ಲಾಸ್ ತೊಗೋತಿದ್ರು. ಆಮೇಲೆ 30 ವರ್ಷ ಆಯಿತು ನನ್ನ ಮದುವೆಯಾಗಿ ಅವ್ರ ಜೊತೆ ಜೀವನ ಮಾಡೋಕ್ಕಾಗ್ತಿತ್ತು. ನಮ್ಮ 6 ಜನ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಫಾದರ್ ಎಲ್ಲರೂ ಕೂಡ ವರ್ಷಕ್ಕೆ 500-1000 ಟನ್ ಬೆಳೀತಿದ್ರು. ಇವ್ರು ಅಂತಿದ್ರು ಅವ್ರಿಗೆ ದಿವ್ಸಕ್ಕೆ 10,000 ಟನ್ ಬೆಳಿತಾನೆ, 10,000 20,000 ಟನ್ ಬೆಳಿತಾನೆ ಅಂತಿದ್ರು. ಅವಾಗೆಲ್ಲ ನಗಿ ಬರ್ತಿತ್ತು ನಮಗೆ. ಹಂಗೆ ಬೆಳೆಯೋಕ್ಕೆ ಸಾಧ್ಯತೆ, ದಿವಸ ಏನು ಬೆಳೆಯೋಕ್ಕೆ ಸಾಧ್ಯತೆ, ದಿವ್ಸಕ್ಕೆ ಇಷ್ಟು ಹೆಂಗೆ ಬೆಳಿತೈತಿ ಅಂತ. ಶುಗರ್ ಫ್ಯಾಕ್ಟ್ರಿ ಮಾಡ್ತಾರಂತ ಅವಾಗ ಕಲ್ಪನೆ ಇರಲಿಲ್ಲ. ಅವ್ರಿಗೆ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದೆಲ್ಲ ಆಸೆ ಇತ್ತು ಮೊದಲಿಂದನೂ. ಇಲ್ಲ ನಾನು ಫ್ಯಾಕ್ಟ್ರಿ ಕಟ್ತೇನೆ ಅಂತಂದಮೇಲೆ ನಮ್ಗೆ ಸಾಧ್ಯ ಇಲ್ಲಪ್ಪ, ನೀವು ಹೊರಗೆ ಹೋಗಿ ಏನು ಮಾಡ್ತೀವಿ ಮಾಡಿ, ನೀವು ಬೆಳೆದ್ರೆ ಖುಷಿ ಆಗ್ತೀವಿ, ನಿಮಗೇನು ಕಷ್ಟ ಬಂದರೆ ನಾವು ಇರ್ತೇವೆ ಅಂತ ಹೇಳಿದರು. ಸಿಟ್ಟು ಮಾಡ್ಕೊಂಡು ಹೊರಗೆ ಬಂದು, ನೀನು ಹೊರಗೆ ಬಂದುಬಿಡಮ್ಮ, ಮಗುನ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ಫ್ರೆಂಡ್ ಸರ್ಕಲ್ ಎಲ್ಲ ಚಲೋ ಇತ್ತು. ಫ್ಯಾಕ್ಟ್ರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ಫ್ಯಾಕ್ಟ್ರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೈತರೆಲ್ಲ ಫಸ್ಟ್ ಫ್ಯಾಕ್ಟ್ರಿಗೆ ನಾವು ತಂದು ಕೊಡ್ತೀವಿ ಅಂತ ಹೇಳಿ ಅವತ್ತು ಫಸ್ಟ್ ಡೇ 100 ಟ್ರ್ಯಾಕ್ಟರ್ ಬಂದು ಸ್ಯಾಂಡ್ ಸುರಿದು ಹೋಗಿದ್ರು. 500 ಎಕರೆ ಜಮೀನಿತ್ತು, ದೊಡ್ಡ ಕುಟುಂಬ. ಆದರೂ ಕೂಡ ನೀವು ತಂದೆ ತಾಯಿಗಳ ಮಾತು, ಚಿಕ್ಕಪ್ಪ ದೊಡ್ಡಪ್ಪರ ಮಾತು ಕೇಳದೆ 3 ತಿಂಗಳು ಮಗು ಕರ್ಕೊಂಡು, ಹೆಂಡ್ತಿನ ಕರ್ಕೊಂಡು ಆಚೆ ಬರ್ತೀರಿ. ಮೇಡಮ್ ಅವರು ಸಪೋರ್ಟ್ ಹೆಂಗಿತ್ತು ನಿಮಗೆ? ಯಾರು ಅನ್ಲಿಲ್ವಾ, ಏನು ಹುಚ್ಚದ ನೀವು 3 ತಿಂಗಳು ಮಗು ಕರ್ಕೊಂಡು ಹೊಂಟಾನ, ಏನು ಫ್ಯಾಕ್ಟ್ರಿ ಕಟ್ತಾನಿವ ಅಂತ? ಎಲ್ಲರೂ ಭಾಳಷ್ಟು ಅಪಹಾಸ್ಯ ಮಾಡ್ತಾಯಿದ್ರು. ಅವರು ನಮ್ಮ ಸಿಸ್ಟರ್ ಮಗಳೇ ಆಗಿರೋದ್ರಿಂದ ನೀವು ಎಲ್ಲಿರ್ತೀರ ಅಲ್ಲಿ ಬರ್ತೀನಿ ಅಂತೇಳಿ ಬಂದರು ಅವರು. ಆಮೇಲೆ ಭಾಳಷ್ಟು ಜನ ನಮ್ಮ ರೈತರನ್ನ ಎಂದೂ ಮರಿಬಾರ್ದು, ಅವ್ರು ನಮಗೆಲ್ಲ ಬೆನ್ನೆಲುಬಾಗಿ ನಿಂತರು. ನಿಮ್ಮ ಶ್ರೀಮತಿಯವರು ನಿಮಗೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ತಾರೆ. ಯಾವಾಗಲೂ ಎಲ್ಲ ಸಿನಿಮಾಗೆ ಹೋಗೋಣ, ಇನ್ನೊಂದು ಮಾಡೋಣ, ಯಾಕೆ ಬೇಕು ಇದು ಅನ್ನೋ ಮಾತೇನು ಬರಲಿಲ್ವಾ? ನಮಗೆ ಪಾಪ ಅವ್ರು ಎಂದೂ ಸಿನಿಮಾ ಕರ್ಕೊಂಡೋಗ್ರಿ, ಬೇರೆ ದೇಶಕ್ಕೆ ಕರ್ಕೊಂಡೋಗ್ರಿ, ಇವತ್ತಿಗೂ ಸಹಿತ ನಾನು ಬಂಗಾರ ಕೊಡಿಸ್ಕೊಡಿ, ಡೈಮಂಡ್ ಕೊಡಿಸ್ಕೊಡಿ, ನನ್ನ ಜೊತೆ ಇದ್ದವ್ರು ಹಿಂಗಿರ್ತಾರೆ ಅನ್ನೋಂಥದ್ದೇನಿಲ್ಲ. ನಾನಾಗಲೇ ಪ್ರೀತಿಯಿಂದ ತಂದರೆ ಅವರು ನಾವು ತಂದಿರುವಂಥ ಸಾರಿ ಉಪಯೋಗ ಮಾಡ್ತಾರೆ. ಇಲ್ಲ ಅಂದ್ರೆ ತಾವಾಗಲೇ ಒಂದು ದಿವಸ ಹೋಗಿ ತನಗೆ ಬೇಕಾಗುವಂಥದ್ದು ಏನೋ ವೈಯಕ್ತಿಕವಾಗಿರುವಂಥದ್ದು ಇವತ್ತಿಗೂ ಪರಿಚಯ ಮಾಡಿಲ್ಲ. ಇವತ್ತು ದೇವರು ಸಾಕಷ್ಟು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅವ್ರು ಏನೋ ನನಗೆ ಹಠ ಮಾಡಿದ್ದು ಕಾಡಿದ್ದು ಇವತ್ತಿನವರೆಗೂ ಇಲ್ಲ. ಅವ್ರ ದೊಡ್ಡ ಗುಣ ನಿಮಗೆ ತುಂಬ ಇದಾಯಿತು. ನಾವು ಏನೇ ಇವತ್ತಿನವರೆಗೂ ಮಾಡಿದ್ರು ಸಹಿತ ನಮಗೇನು ಕಷ್ಟ ಸುಖದಲ್ಲಿ ಬಂದರೂ ಪಾಲ್ದಾರಾಗಿ ಬಂದಿದ್ದಾರೆ. ಆದರೆ ಅವ್ರಿಗೆ ಸಲಹೆ ಕೊಡುವಷ್ಟು ಶಕ್ತಿ ಅಥವಾ ಅಷ್ಟು ನಾಲೆಜ್ ಇರದೇ ಇದ್ರೂ ಉಳಿದದ್ರಲ್ಲಿ ನಮ್ಮ ಕಷ್ಟದಲ್ಲಿ ಭಾಗವಹಿಸೋದು ಬಂದಿದ್ದ ಸಲುವಾಗಿ ನಾವು ಬೆಳೀಲಿಕ್ಕೆ ಅವ್ರದ್ದು ಒಂದು ಒಳ್ಳೆಯ ಸೇವೆ ಇದೆ ಅಂತ ನಾನು ಹೇಳ್ಬೋದು. ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸ್ಬೋದು. ಆದರೆ ಈ ಒಂದು ಹೃದಯಪೂರ್ವಕವಾಗಿ ಏನು ಒಂದು ಆಶೀರ್ವಾದ ಅಂತ ಹೇಳ್ಬೋದು, ಇದೇ ಹೆಚ್ಚು ಸಂತೃಪ್ತಿ ಭಾವ ಮೂಡಿಸೋದು. ಅವರು ಹೃದಯದಿಂದ ಏನು ಮಾತಾಡ್ತಾರಲ್ಲ, ಅದನ್ನು ಮಾತು ಕೇಳಿದರೆ ನಾವು ಅಷ್ಟು ಆಸ್ತಿ ಮಾರಿದರೂ ಪರವಾಗಿಲ್ಲ, ಅಲ್ಲಿ ಏನೆಲ್ಲ ಬಂದಿರೋಂಥ ಎಲ್ಲ ಲಾಭನ ಅವ್ರು ಕೊಟ್ಟು ಪರವಾಗಿಲ್ಲ, ಅವ್ರ ಬಾಯಿಯಿಂದ ಬರುವಂಥ ಮಾತುಗಳು, ಹೃದಯಾಳದಿಂದ ಬರುವಂಥ ಮಾತುಗಳನ್ನು ಕೇಳಿದರೆ
ಅದಕ್ಕಿಂತ ಯಾವುದೂ ಸಂತೃಪ್ತಿ ಇಲ್ಲ ಅನ್ನುವಂಥದ್ದನ್ನು ನಾವು ಅನಿಸ್ಬೋದು.